राजाधिराज सद्गुरुनाथ महाराज जय श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ಕುಂಡಲಿ राजा जय जय राम कृष्ण हरे 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 जय जय राम कृष्ण हरे। बोला काया वाचा मने झाला विष्णुदास काम क्रोध त्यास भादितना ठोपा रकुमाये ठोपा रकुमाये ठोपा रकुमाये बोला पुंडली गवरा श्री ज्ञानदेव राजा ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನಮ್ಮ ಎಲ್ಲರ ಅನಂತ ಕೋಟಿ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಪರಮಗುರುಗಳು ಸಮರ್ಥರ ಪ್ರಾಣವೇ ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಾವೆಲ್ಲರೂ ನಿನ್ನೆ ವಿಠ್ಠಲ ಜಯಂತಿ ಕಾರ್ಯಕ್ರಮದೊಳಗೆ ಬಹಳಷ್ಟು ಏನಪ್ಪ ಅಂದ್ರೆ ಆ ಪಾಂಡುರಂಗನ ವೈಭವವನ್ನು ನಾವು ನೀವುಗಳೆಲ್ಲ ಕಂಡೆವು. ಈ ಒಂದು ಅವಕಾಶ ಸಮರ್ಥರು ನಿಮಗೆ ಮಾಡಿಕೊಟ್ರಲ್ಲ, ಭಾಗ್ಯವಂತರು. ಸ್ವತಃ ರುಕ್ಮಿಣಿ ಸಹಿತ ಪಾಂಡುರಂಗ ನಿನ್ನೆ ಕುಬಕಡ್ಡಿ ಒಳಗೆ ಈ ಒಂದು ಕ್ಷೇತ್ರದೊಳಗೆ
ಜನಿಸಿದ ಅಂತಂತಾರೆ ಸಮರ್ಥರು. ಏನು ಜನಿಸಿದ ಅಂತಂತಾರೆ. ಅವನು ನಿಜವಾಗಿಯೂ ಹುಟ್ಟು ಸಾವುಗಳಿಂದ ಅತೀತನಾಗಿರುವಂತಹ ಪರಬ್ರಹ್ಮ ಸ್ವರೂಪವ, ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮ ಸ್ವರೂಪ ಸದ್ಗುರು ಪಾಂಡುರಂಗ ಹುಟ್ಟಿದ ಹೆಂಗೆ ಅಂದ್ರೆ ಮಹಾರಾಜರ ಅಂತಃಕರಣ ನಮ್ಮ ಈ ಒಂದು ಈ ಕುಬಕಡ್ಡಿ ಕ್ಷೇತ್ರದೊಳಗೆ ಇವತ್ತು ಪಾಂಡುರಂಗ ಬಂದು ಇಲ್ಲಿ ನೆಲೆಸಿದ. ಅದರ ವೈಭವವನ್ನು ನಾವು ನಿನ್ನೆ ಸಾಕಷ್ಟು ಏನಪ್ಪ ಅಂದ್ರೆ ಬಹಳ ಆನಂದ ರೀತಿಯಿಂದ ಅನುಭವಿಸಿದೆವು. ಇವತ್ತು ಒಂದು ದಿವಸ ಚಿಂತನಾ ಮಂಥನ ಮಾಡಿರಿ ಅಂತೇಳಿ ಸಮರ್ಥರು ಇವತ್ತೊಂದು ದಿವಸ ನಿಮಗೆ ಇಟ್ಟಾರ. ಆ ಪ್ರಕಾರ ಮಧ್ಯಾಹ್ನದೊಳಗೆ ನಾವು ಚಿಂತನ ಮಂಥನ ಕಾರ್ಯಕ್ರಮವನ್ನು ಮಾಡಿದೆವು. ಎಲ್ಲರ ಕೂಡಿಸಿ ನಮ್ಮ ಅಂತಃಕರಣವನ್ನು ಶೋಧ ಮಾಡುವಂಥ ಒಂದು ಅವಕಾಶ ಅದು. ಅವರಂತರ ಜ್ಞಾನ ಮಂಜೆ ಆತ್ಮಜ್ಞಾನ ಪಹಾವೆ ಆಪಣಾಸಿ ಆಪಣ ಯಾನಾವಜ್ಞಾನ ಅಂತ ಸಮರ್ಥರಂತಾರೆ. ನೀನು ಜ್ಞಾನಿ ಆಗಬೇಕಾಗಿತ್ತಂದ್ರೆ, ಜೀವನದ ಸತ್ಯ ತಿಳ್ಕೋಬೇಕಾಗಿತ್ತಂದ್ರೆ ಮೊದಲ ನಿನ್ನ ಒಳಗೆ ಹೊಕ್ಕು ನೀನು ನೋಡು ಅಂತಂತಾರೆ. ಜಗತ್ತಿನ ಗೊಡವಿ ನಿನಗೆ ಬೇಡ, ನಿನ್ನ ಹೊಕ್ಕು ನೀನು ಒಳಗೆ ಹೊಕ್ಕು ನೋಡು ಅಂತಂತಾರೆ. ಇವೆಲ್ಲ ಏನಪ್ಪ ಅಂದ್ರೆ ಆಧ್ಯಾತ್ಮದ ಒಂದು ಹಾದಿಯೊಳಗೆ ನಾವೆಲ್ಲರೂ ಅನುಸರಿಸಬೇಕಾದಂಥ ವಿಚಾರಗಳು. ಅವನ್ನೆಲ್ಲನೂ ಇವತ್ತು ಚಿಂತನೆ ಮಾಡಿದೆವು. ಈಗ ಸಾಯಂಕಾಲ ರಾತ್ರಿ ಒಂದು ಭಜನೆ ಕಾರ್ಯಕ್ರಮದ ಅದಕ್ಕಿಂತ ಪೂರ್ವದಲ್ಲಿ ಒಂದು ವಿಶೇಷ ಸಂತೋಷ ಅನ್ನಿಸ್ತದಂದ್ರೆ ಸದ್ಯದ ಮುಂದಿನ ಪೀಳಿಗೆ ಅವ್ರ ಅಂತಃಕರಣದೊಳಗೆ ಕ್ಷೇತ್ರಕ್ಕೆ ನಾವು ಪಾದಯಾತ್ರೆ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ಈಗೇನು ನಮ್ಮ ಒಂದು ಮುಂದಿನ ಗುರುಬಂಧುಗಳು ಏನು ಬಂದ್ರಲ್ಲ, ಬಹಳ ಸತ್ ವಿಚಾರ ಅಂತಾರವರು. ಸತ್ ವಿಚಾರ, ಸತ್ ಚಿಂತನ, ಸದ್ವಿವೇಕ, ಸತ್ಶಾಸ್ತ್ರ, ಇವೆಲ್ಲ ಏನದ ಪರಮಾರ್ಥಗಳಂತಲ್ಲಿ ಬರ್ತಿರಬೇಕು. ಇಂಥ ಒಂದು ವಿಚಾರ ಯಾಕೆ ಬಂತು ಅಂತಂದ್ರೆ ಇದ್ರ ಹಿಂದೆ ಮಹಾರಾಜರ ಪ್ರೇರಣಾನೂ ಇದ್ದೇ ಇರ್ತದೆ. ಸರ್ವಸಾಧಾರಣ ನಾವು 23 ವರ್ಷ ದಿಂಡಿ ಪಾದಯಾತ್ರೆ ಮಾಡಿದವರು ಇದ್ದೆವು. ಈಗ ಈ ಹುಡುಗರು ಏನು ತಯಾರಾಗಿ ಬಂದಲ್ಲ, ನಮಗೆ ನಿಜವಾಗಿಯೂ ಸಂತೋಷ ಅನ್ನಿಸ್ತದೆ. ಯಾಕೆ ಸಂತೋಷ ಅನ್ನಿಸ್ತದೆ ಅಂದ್ರೆ ವಾರ್ಕರಿ ಸಂಪ್ರದಾಯದೊಳಗೆ ಮಾವುಲಿ ಜ್ಞಾನೇಶ್ವರ ಮಹಾರಾಜರು, ಏಕನಾಥ್ ಮಹಾರಾಜರು ಆಗಿ ಹೋದಂಥ ಸಂತರು ಈ ದಿಂಡಿ ಪಾದಯಾತ್ರೆಯ ಒಂದು ವಿಶೇಷತೆಯನ್ನು ಆ ಒಂದು ಸಂಪ್ರದಾಯದೊಳಗೆ ಅದನ್ನು ನಡೆಸಿಬಿಟ್ರು ಅವರು. ಪಾಂಡುರಂಗನ ಒಂದು ದರ್ಶನಕ್ಕೆ ನಾವು ಹೆಂಗೆ ಹೋಗ್ಬೇಕು? ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಪಾದಯಾತ್ರೆಯ ಲಾಭ ಏನದ ಹಂಗಾರ ಅಂತ ನಮಗೆ ಬೇಕಲ್ಲ. ಈ ಪಾದಯಾತ್ರೆ ಮಾಡೋದ್ರಿಂದ ಸಾಧಕರಿಗೆ ಭಗವತ್ ಪ್ರಾಪ್ತಿಗಾಗಿ ಏನು ಸಾಧನಾ ಮಾರ್ಗದೊಳಗಿದ್ದಾರಲ್ಲ ಅವ್ರಿಗೆ ಏನು ಲಾಭ ಆಗ್ತದೆ ಅಂದ್ರೆ ಅಪಾರ ಲಾಭ ಆಗ್ತದೆ ಅಂತಾರೆ. ಇದರದ್ದು ಲಾಭ ಬಹಳ ಅಪಾರದ. ಈ ಅಪಾರ ಲಾಭ ಅದ ಅಂಥೇಳಿ ಸಂತ ಸಜ್ಜನರು ಇದನ್ನು ಹಾಕಿಕೊಟ್ರು. ನೀವು ಚಿದಂಬರ ಸಂಪ್ರದಾಯದಾಗ ಹೋದ್ರೆ ಅಂದ್ರೆ ಅಲ್ಲಿಯೂ ಚಿದಂಬರ ವಾರ್ಕರಿ ಸಂಪ್ರದಾಯ ಅಂತೇಳಿ ಅಲ್ಲಿಯೂ ಎಲ್ಲರೂ ಏನಪ್ಪ ಅಂದರೆ ಈ ದಿಂಡಿ ಪಾದಯಾತ್ರೆಗೆ ಭಾಳಷ್ಟು ವಿಶೇಷ ಕೊಟ್ಟಾರ. ಇದು ಏನು ಮಾಡ್ತದ ಅಂದ್ರೆ ಇದ್ರ ದೊಡ್ಡ ಲಾಭ ಅಂದ್ರೆ ಕಾಯ ವಾಚ ಮನೆ, ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಈ ದಿಂಡಿ ಪಾದಯಾತ್ರೆಯೊಳಗೆ ಏನು ಭಾಗವಹಿಸಿರ್ತಾರಲ್ಲ ಅವ್ರಂತೆಲ್ಲ ಒಂದು ದಾಸ್ಯ ಭಕ್ತಿ ನಿರ್ಮಾಣ ಆಗ್ತದೆ. ಮನುಷ್ಯನಿಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸ. ಇದು ನಮ್ಮೆಲ್ಲರಿಗೆ ಭಗವಂತ ಕೊಟ್ಟಂತಹ ಒಂದಿದು. 5 ಕರ್ಮೇಂದ್ರಿಯಗಳಂದರೆ ಕಾಲ, ಕೈಯ ಇವೇನವಲ್ಲ, ಇದು 5 ಕರ್ಮೇಂದ್ರಿಯ. 5 ಜ್ಞಾನೇಂದ್ರಿಯ, ವಾಣಿ, ಆಲಿಸೋದು, ಇವು 5 ಜ್ಞಾನೇಂದ್ರಿಯವು. ಆಮೇಲೆ ಇವೆಲ್ಲನೂ ಸರಿಯಾಗಿ ನಡಿಬೇಕಾದ್ರೆ ಮನಸ್ಸು ಇವ್ರ ಮೇಲೆ ಒಂದು ಕಂಟ್ರೋಲ್ ಮಾಡುವಂಥ ಮನಸ್ಸದ. ಈ 3 ಏನವಲ್ಲ ದಿಂಡಿ ಪಾದಯಾತ್ರೆಯೊಳಗೆ ಯಾರಿಗೆ ಬರ್ತಿರ್ತಾರಲ್ಲ ಅವರು ಪೂರ್ಣ ಅವರನ್ನು ಪರಿವರ್ತನೆ ಮಾಡ್ತಾವೆ. ಇಂದ್ರಿಯಗಳನ್ನು ಚಿದಂಬರೇಶ್ವರ ಮಹಾರಾಜರು ತಮ್ಮ ಉಪದೇಶದೊಳಗೆ ಹೇಳ್ತಾರೆ. ಅವರು ಎಲ್ಲ ಇಂದ್ರಿಯಗಳನ್ನು ನನ್ನ ಸೇವೆಗಾಗಿ ನೀವು ಬಳಸ್ರಿ. ಎಲ್ಲ ಇಂದ್ರಿಯಗಳನ್ನು ಏನು ನನ್ನ ಸೇವೆಗಾಗಿ ನೀವು ಬಳಸ್ರಿ.
ಚಿದಂಬರೇಶ್ವರ ಮಹಾರಾಜರಂದರೆ ಬೇರೆ ಅಲ್ಲ, ಪಾಂಡುರಂಗ ಬೇರೆ ಅಲ್ಲ, ಸಮರ್ಥ ನಮ್ಮ ಮಹಾರಾಜರಂದರೆ ಬೇರೆ ಅಲ್ಲ. ಅವ್ರ ಇಚ್ಛಾ ಏನದ, ಇವನು ಬಳಸೋದ್ರಿಂದ ಇವ್ರಂತಲೇ ಮೃದುತ್ವ ಬರ್ತಂತ. ಏನು ಈಗ ಇವನ್ನ ನೀವು ಎದಕ್ಕಾದರೂ ಬಳಸ್ಬೋದು, ಕೆಟ್ಟ ಕೆಲಸಕ್ಕೂ ಬಳಸ್ಬೋದು. ಕಾಲಿಯ 4 ಮಂದಿ ಒದಿಬೋದು, ಕೈಲೇ ಬಡಿಬೋದು, ಬಾಯಿಲೆ ಎತ್ತರ ಹೊಲಸ ಏನಪ್ಪ ಅಂದ್ರೆ ಬೈಗಳನ್ನು ಬೈಬೋದು. ಅವಕ್ಕೆ ಸಂಸ್ಕಾರ ಇಲ್ಲದಕ್ಕಾಗಿ ನೋಡ್ರಿ, ಕೆಲವೊಂದ್ರೆ ಒಬ್ಬರ ಮನೆಯೊಳಗೆ ಸಂಸ್ಕಾರ ಇಲ್ಲದಕ್ಕಾಗಿ ಹೊಡೆಯೋದು ಬಡಿಯೋದು, ಆಮೇಲೆ ಬಾಯಿಲೆ ಹೊಲಸ ಶಬ್ದಗಳನ್ನು ಉಚ್ಚಾರ ಮಾಡೋದು. ಅಂದರೆ ಹೆಂಗಿರ್ತದಂದ್ರೆ ಅವನು ಎದಕ್ಕೆ ಕೊಟ್ಟ ಅನ್ನುವಂಥದ್ದು ಅರ್ಥನೇ ಅವ್ರಿಗೆ ಆಗಲಾರ್ದ ಅದನ್ನು ಅದೊಂದು ದುರ್ದೈವ ಅವ್ರದ್ದು. ಮಹಾರಾಜರಂತಾರೆ ಈ ಮಾರ್ಗಕ್ಕೆ ಬಂದ ಮೇಲೆ ಇವು ಮೊದಲು ಮೃದುತ್ವ ನಿಮ್ಮಂತಲೇ ಬರಬೇಕು. ಈಗ ನೋಡ್ರಿ, ಆವ ರೋಗವು ಎನಗೆ ದೇವಧನ್ವಂತ್ರಿ ಅಂತ ಗೋಪಾಲದಾಸರದೊಂದು ಪದ ಅದ. ಸಾವಧಾನತೆಯನ್ನು ಕೈ ಪಿಡಿದು ನೋಡಯ್ಯ ಅಂತೇಳಿ ಗೋಪಾಲದಾಸರು, ನನಗೆ ಈ ರೋಗಿ ಯಾವ ರೋಗದ ನನಗಿದು? ಯಾಕಂದ್ರೆ ಹರಿಪಾದ ಸೇವೆಯನ್ನು ಹಸ್ತಗಳು ಚಲಿಸವು. ಇದೊಂದು ಕೆಟ್ಟ ರೋಗದ ನನಗೆ. ಭಗವಂತನ ಪಾದ ಸೇವೆ ಮಾಡಲಿಕ್ಕೆ ನನ್ನ ಕೈ ಮುಂದೆ ಹೋಗೋಲ್ಲ. ಹರಿಪಾದ ಸೇವೆಯನ್ನು ಹಸ್ತಗಳು ಚಲಿಸವು, ಗುರು ಹಿರಿಯರಂಗರಿಗೆ ತಲೆಬಾಗದು. ಹರಿಯ ನಿರ್ಮಾಲ್ಯವಾಘಾಣಿಸದು ನಾಸಿಕವು. ಏನು ಹರಿಪಾದ ಸೇವೆಗೆಲ್ಲ ಕಾಲೇಳವಯ್ಯ, ಇವೇ ಇಂದ್ರಿಯಗಳು ಹಿಂಗೆ ಮಾಡ್ಕೊಂಡು ಕೂತಾವ. ಅದಕ್ಕೆ ನನಗೆ ಯಾವ ರೋಗದ? ನೀನು ಸಾವಧಾನದಿಂದ ನೋಡಿ ನನಗಿಂದ ಹೇಳಪ್ಪ, ಪರಿಹರಿಸು. ದೇವಧನ್ವಂತ್ರಿ, ನಮ್ಮ ಮಹಾರಾಜರು ದೇವಧನ್ವಂತ್ರಿಗಳು, ಭವರೋಗ ವೈದ್ಯರವರು. ನಮ್ಮನ್ನು ಭವಸಾಗರದಿಂದ ದಾಟಿಸಬೇಕಾದ್ರೆ ನಮಗೆ ಯಾವ್ಯಾವ ರೋಗವ ಆ ರೋಗ ನಿವಾರಣೆ ಮಾಡೋ ಸಂಬಂಧ ಸತ್ಸಂಗಗಳನ್ನು ನಮಗೆ ಹಾಕಿ ಇದನ್ನು ಯಾರ ಮುಖಾಂತರ ತಾವೇ ಒಳಗೆ ಕೂತ್ಕೊಂಡು ಇದು ಮಾಡ್ತಾರೆ. ಈ ಪಾದಯಾತ್ರೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಇವು ಪವಿತ್ರತೆಯನ್ನು ಪಡ್ಕೋತಾವಂತ. ದಿಂಡಿ ಒಳಗೆ ಬರುವತ್ನ್ಯಾಗ ನೋಡ್ರಿ ನೀವು, ನಿಮಗೆ ಗೊತ್ತಿರಲಾರ್ದ ಪಾದಸೇವಾ ಅಂತರೂ ಆಗೇ ಆಗ್ತದೆ, ಹೌದಲ್ರಿ? ಆಮೇಲೆ ಅದರ ಜೊತೆ ದಿಂಡಿ ಒಳಗೆ ಬರುವಂಥ ವ್ಯಕ್ತಿಗಳು ಅವರ ಅಂತರಂಗದಾಗ ಭಗವಂತನ ನಾಮಸ್ಮರಣೆ ಮಾಡಬೇಕನ್ನುವಂಥ ಸ್ಫುರಣ ಆಗೇ ಆಗ್ತದೆ. ಗೊಳ್ಳೆ ಏನಾರೇ ಮಾತಾಡ್ಕೊತ ಹೋಗ್ಬೇಕು ಅನ್ನೋದಿಲ್ಲ ಅವರು. ನೀವೆಲ್ಲ ನಾಮಸ್ಮರಣೆ ಮಾಡ್ಕೊತ ಬಂದಿರಿಲ್ಲ, ಇದು ಆ ಪಾದಯಾತ್ರೆ ನಿಮ್ಮನ್ನು ನಾಮಸ್ಮರಣೆಗೆ ಹಚ್ಚಿಬಿಡ್ತದದು. ಆಮೇಲೆ ನಿಮ್ಮ ಮನಸ್ಸು ಪೂರ್ಣ ಲಕ್ಷ್ಯ ಯಾವಾಗ ಹೋಗಿ ನನ್ನ ಗುರುವಿನ ಒಂದು ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರ ದರ್ಶನ ಮಾಡ್ಕೊಂಡು ಅನ್ನುವಂಥದ್ದು ಒಂದೇ ಒಂದು ಲಕ್ಷ್ಯದಾಗ ನಾವಿರ್ತೇವೆ. ಇಷ್ಟೆಲ್ಲ ಲಾಭಗಳು ಅವ. ಅದಕ್ಕೆ ಕಾಯ ವಾಚ ಮನೆ ತುಕೊಬ್ಬರಾಯರಂತರ ಭಂಗದೊಳಗೆ, ಕಾಯ ವಾಚ ಮನೆ ಝಾಲ ವಿಷ್ಣುದಾಸ. ಏನಾಗ್ತದಂದ್ರೆ ಕಾಮಕ್ರೋಧ ತ್ಯಾಸ ಬಾಧಿತನ. ಇಷ್ಟು ನೀವು ದಿಂಡಿ ಪಾದಯಾತ್ರೆ ಮಾಡಿರಿ, ಇವನ್ನೆಲ್ಲ ಭಗವಂತನ ಸೇವೆಗಾಗಿ ಬಳಸ್ರಿ. ನೀವು ನಿಮ್ಮಂತಲ್ಲಿ ಕಾಮ ಮತ್ತು ಕ್ರೋಧ ಇವು ನಿಮಗೆ ಬಾಧಿಸೋದಿಲ್ಲ ಅಂತಾರೆ. ಕ್ರೋಧ ಬರೋದಿಲ್ಲ ಅಂದ್ರೆ ಕಾಮನೂ ಅಂದರೆ ಇವು ಹಲಸು ಇಚ್ಛಾ ಅವಲ್ಲ, ವಿಷಯೇಚ್ಛೆ ಅದಲ್ಲ, ಇದು ನಿಮ್ಮನ್ನು ಬಾಧಿಸೋದಿಲ್ಲ. ಇದಕ್ಕಿಂತ ಇನ್ನೊಂದು ಏನಾದ್ರು ಉಪದೇಶ ಮಾಡ್ತಾರೆ, ವಿಶ್ವಾಸಿತೋ ಕರಿ ಸ್ವಾಮಿಯರಿ ಸತ್ತ. ಆ ಸ್ವಾಮಿ, ನಮ್ಮ ಸ್ವಾಮಿ ಯಾರು? ನಮ್ಮ ಸ್ವಾಮಿ ಸದ್ಗುರುಗಳೊಬ್ಬರೇ, ಅವ್ರಕ್ಕಿಂತ ಹೆಚ್ಚಿನ ಸ್ವಾಮಿ ನಮಗೆ ಯಾರು ಇಲ್ಲ. ನಮ್ಮ ಮಾಲಕರು ಯಾರು? ನಮ್ಮ ಸ್ವಾಮಿ ಯಾರು? ಒಡೆಯ ಯಾರು ಅಂದ್ರೆ ಸದ್ಗುರುನಾಥ್. ಆ ಒಡೆಯನ ಮೇಲೆ ವಿಶ್ವಾಸ ನಿಮ್ಮಂತಲ್ಲಿ ಜಾಗೃತ ಆಗ್ತದೆ ಅಂತಾರವರು. ಸಮರ್ಥರ ಮೇಲೆ ವಿಶ್ವಾಸ ಕೂಡೋದು ಬಹಳ ಮುಖ್ಯದ. ವಿಶ್ವಾಸಿತೋ ಕರಿ ಸ್ವಾಮಿಯವರಿ ಸತ್ತ. ಇಷ್ಟಾದ್ರೆ ಏನಾಗ್ತದೆ ಅಂದ್ರೆ ಸಕಲ ಭೋಗಿತ ಹೋಯತೆ ಅಂತೆ. ಯಾರು ಇದನ್ನು ನಮ್ಮ ಒಡೆಯನ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟಲ್ಲ, ಸಕಲ ಭೋಗಿತ ಎಲ್ಲ ಭೋಗವನ್ನು ಭೋಗಿಸುವಂತಹ ಒಂದು ಸಾಮರ್ಥ್ಯ, ಅಂಥ ಒಂದು ಅವಕಾಶ ಸಮರ್ಥರು ಮಾಡಿಕೊಡ್ತಾರೆ. ಇಹದೊಳಗೂ ನೀವು ಆನಂದ ಪಡ್ಕೋತೀರಿ, ಪರದೊಳಗೂ ನಿಮಗೆ ಆನಂದ ಸಿಗ್ತದೆ. ಇಹ ಪರ ಎರಡರೊಳಗೂ ಆನಂದ ಸಿಗೋದು ಭಾಳ ಕಠಿಣದ. ಒಂದು ಇಹದೊಳಗೆ ನಾವು ಈ ಒಂದು ಇಹದೊಳಗೆ ಇಂದ್ರಿಯಗಳ ಆನಂದಕ್ಕಾಗಿ ನಾವು ಕಳೆದೇವು ಅಂದ್ರೆ ಜೀವನ, ಪರದೊಳಗೆ ಅದು ನಮ್ಮನ್ನು ಘಾತ ಮಾಡ್ತದಿಲ್ಲ. ಯಾಕಂದರೆ ವಿಷಯದೊಳಗೆ ನಾವು ಪೂರ್ಣ ಮುಳುಗಿಬಿಟ್ಟೇವೆ ಅಂದ್ರೆ ನಮ್ಮಿಂದ ತಪ್ಪುಗಳು ಸಾಕಷ್ಟು ಆಗ್ತಾವೆ.
ಬಾಯಿಂದ ತಪ್ಪಾಗ್ತಾವ, ಕಣ್ಣಿನಿಂದ ತಪ್ಪಾಗ್ತಾವ, ಏನು ಆಮೇಲೆ ಎಲ್ಲದರಿಂದ ದೃಷ್ಟಿ ಅಂತೂ ಇಷ್ಟು ಕೆಟ್ಟದಲ್ಲ, ಇದಕ್ಕೆ ಘಟಾರ ಅಂದಾರವರು. ಇವೆರಡು ಹೆಂಗಂದ್ರೆ ದೃಷ್ಟಿಯಿಂದನೇ ಮನಸ್ಸು ಬದಲಾವಣೆ ಆಗ್ತದೆ, ದೃಷ್ಟಿಯಿಂದನೇ ಅಧೋಗತಿ ಹೋಗ್ತದೆ. ಇದೇ ದೃಷ್ಟಿ ಅದು ಹೋಗಿ ಜ್ಞಾನ ದೃಷ್ಟಿಗೆ ಹತ್ತಿವು ಅಂತಂದ್ರೆ ಭಗವಂತನ ಪ್ರಾಪ್ತಿ ಆಗ್ತದೆ. ಅದಕ್ಕೆ ತುಕಾರಾಮ್ ಮಹಾರಾಜರು ಒಂದು ಅಭಂಗದಾಗ ಅಂತಾರೆ, ಉದಯ ತುಕಾಮಣೆ ಇಹ ಲೋಕಿಚ ವ್ಯವಹಾರ ನಕಾಡೋಳೆ ದುರೆ ಬರು ನೀರಾವು. ಏನಂತಾರವರು, ಈ ಇಹಲೋಕದ ಏನು ವ್ಯಾಪಾರ ಮಾಡ್ಲಿಕ್ಕತ್ತಿ ನೀನು, ಇದನ್ನೇ ಕಣ್ಣು ತುಂಬಿ ನೋಡ್ಕೊತ ಕೂಡಬೇಡ. ಇದೇ ಕಣ್ಣು ತುಂಬ ನಮ್ಮಂತಲ್ಲಿ ಬರಬಾರ್ದು. ನಮ್ಮ ಕಣ್ಣು ತುಂಬ ಮಹಾರಾಜರಿರಬೇಕು, ಮಹಾರಾಜರ ರೂಪ ಇರಬೇಕು. ಆ ರೂಪಿತ್ತಂತೆ ಅವರು ಸುಂದರತೆ ಧ್ಯಾನ ಉಭೇ ವಿಟೇವರಿ ಕರಕಟಾವರಿ ಠೇವುನಿಯ ಗೋಡ ತುಜೆ ರೂಪ ಗೋಡ ಇವನ್ನೆಲ್ಲ ಯಾಕೆ ಹಾಡಿದರು ಅಂದ್ರೆ ಅವರ ದೃಷ್ಟಿಯೊಳಗೆ ಕೇವಲ ಪಾಂಡುರಂಗನ ರೂಪನೇ ಇದು ಆಗ್ತಿತ್ತು. ಆಣಿಕ ದುಸರೆ ಮಜನಾಹಿ ಆತ ತುಕಾರಾಮ್ ಮಹಾರಾಜ ನೇಮಿಲಿಯ ಚಿತ್ತಪಾಸುನಿಯ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ ಪಡಿಲೇ ಒಳನ ಇಂದ್ರಿಯ ಸಕಲ ಅಂತಾರೆ ತುಕೋಬರಾಯರು. ನನ್ನ ಇಂದ್ರಿಯಗಳಿಗೆ ಚಟ ಬಿದ್ದು ಬಿಟ್ಟದ, ಅವ್ರಿಗೆ ಇಂದ್ರಿಯಗಳಿಗೆ ಚಟ ಬಿದ್ದಿತ್ತಂತ, ಅವ್ರಿಗೆ ಕೈಯ ವಿಠಲ್ ವಿಠಲ್ ಅಂತಿತ್ತು. ಈಗ ಡಾಕ್ಟ್ರುಗಳು ನೀವು ವಿಠಲ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂದದಕ್ಕೆ ಕೈ ಬಡಿಲಿಕ್ಕತ್ತಾರೆ. ಈಗ ಇರ್ಲಿಕ್ಕಂದ್ರೆ ನಮ್ಮ ಮಹಾರಾಜರು ರಗಡ್ ಸರಿ ಹೇಳ್ತಿದ್ರು, ಚಪ್ಪಾಳಿ ಬಡ್ಲಿಕ್ಕಂದ್ರೆ ಹಿಂದಾಗಡೆ ರೊಟ್ಟಿ ಬಡ್ಕೊತ ಕೂಡ್ಬೇಕಾಗ್ತದೆ ಮುಂದಿನ ಜನ್ಮದಾಗ ಅಂತೇಳಿ. ಈಗ ಹಂಗಿಲ್ಲ, ಡಾಕ್ಟ್ರ್ ಹೇಳಾರ ವಿಠಲ್ ವಿಠಲ್ ಅಂತ ಬೇಡ್ರಿ ನೋಡ್ರಿ, ನಸಿಕ್ಲೆ ವಾಕಿಂಗ್ ಹೋದಾರ ನೋಡಬೇಕು ಏನು ಚಪ್ಪಾಳಿ ಬಾರಿಸ್ತಿರ್ತಾರೆ. ಅಂದರೆ ಏನು, ಬದುಕಬೇಕಂತ ಮಾಡ್ತೇವೆ, ಬದುಕಬೇಕಂತ ನಾವು ಏನು ಮಾಡಿದರೂ ಬದುಕುವುದಿಲ್ಲ. ರಾವಣಿಗೆ ಎಷ್ಟು ವಯಸ್ಸಿತ್ತು ಉದಯ? 6 ಕೋಟಿ 6 ಕೋಟಿ ರಾವಣಿಗೆ ವಯಸ್ಸಿದ್ರೆ 6 ಕೋಟಿನೂ ಬದುಕಲಿಲ್ಲ. 6 ಕೋಟಿ ಅಂದರೆ 50,000, ಹೌದಲ್ರಿ? 50,000 ಅಲ್ಲ, 50 ಲಕ್ಷ, ಇಷ್ಟು ಬದುಕಲಿಲ್ಲ. 6 ಕೋಟಿ ವಯಸ್ಸಿದ್ರು ಸಹಿತ ಅಂಥವರು ಹೋಗಿಬಿಟ್ರು. ಬಿಡು, ನೀವು ವಿಚಾರ ಮಾಡಿದ್ರೆ ದಾಸಬೋಧ ಓದು, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಹೋಗ್ತಾರೆ, ಇವರು ಹೋಗವ್ರಿ. ಇಲ್ಲೇ ಉಪಜಲ ಪ್ರಾಣಿ ಜಾಯಿಲ ಬರವ ಮೃತ್ಯು ಪಂಥಿ ಅಂತ ಇಲ್ಲಿ ಯಾವುದು ಹುಟ್ಟೋದಲ್ಲ ಅದು ಹೋಗ್ತದೆ. ಮತ್ತು ನಿನ್ನ ಶರೀರಕ್ಕೆ ಕಾಯ್ಕೊಂಡು ಏನು ಮಾಡವ, ಕಾಯ್ಕೋಬಾರ್ದಂತಲ್ಲ, ಶರೀರ ಕಾಯ್ಕೋ ಸಂಬಂಧ ಭಗವಂತನಿಂದ ಅಂತರ ಆಗಬೇಡಂತ. ಮಹಾರಾಜರು 7 ದಿವಸ 6 ದಿವಸ ಜಾಗರಣೆ ಮಾಡ್ತಿದ್ರು ಅಂತ ಹೇಳ್ತೀವಿ. ಮಹಾರಾಜರು ಹೆಂಗೆ 6 ದಿವಸ ಜಾಗರಣೆ ಮಾಡಿದ್ರು ನಕ್ಕೋತೇ ಇರ್ತಿದ್ರು. ನಮಗೆ ನಿನ್ನೆ ಹಿಡ್ದು ಇವತ್ತಿಷ್ಟು ಮಾಡಿದ್ದಕ್ಕೆ ನಮ್ಮ 3 ಸಾಪಗಾಗಿ ಕೂತದೆ. ಇದೇ ನಾವು ಉದಯ ಇವತ್ತು ಸಪ್ತ ಮುಗ್ದಂಗೆ ಆಗ್ಯದ, ರಗಡ್ ಆಗದಂಗೆ ಅನಿಸ್ಲಿಕ್ಕತ್ತದ ಅಂತೇಳಿ. ಅಂದ್ರೆ ಒಳಗೊಂದು ಖುಬಿ ಅದ. ಪ್ರಪಂಚದಾಗ ಹಗಲ ರಾತ್ರಿ ದುಡಿಯವ್ರಿಗೆ ಎಂದರೆ ರಗಡ್ ಆಗ್ಯದನ್ರಿ. ಈಗ ಶರಣಾದ್ರು ಇದ್ದಾರೆ ನಮ್ಕಿಂತ ಹಿರಿಯರು, ಎಂದರೆ ಅವಾಗ ರಗಡ್ ಆಗೈತ್ರಿ ನಮಗೆ ಪ್ರಪಂಚದ್ದು, ಮಠದಾಗ ಬಂದು ಕೂಡ್ಬೇಕಂತ ಅನ್ನೋ ಸೌಡು ಸಿಕ್ಕರೆ ಬಂದಿರ್ತಾರೆ ಯಾರಾಗಲಿ. ಆದ್ರೆ ಪ್ರಪಂಚಕ್ಕೆ ಜ್ಞಾನೇಶ್ವರ ಮಾವಳಿಯವರಂತಾರೆ, ಸಾಯಾಸೆ ಕರಿಸಿ ಪ್ರಪಂಚ ದಿನನಿಸಿ ಹರಿಸಿ ನ ಭಜಿಸಿ ಕವಣೆ ಆಗುಣೆ. ಪ್ರಪಂಚಕ್ಕಾಗಿ ಕತ್ತಿ ದುಡ್ದಂಗೆ ದುಡಿಲಿಕ್ಕತ್ತಿ, ಸಾಯಾಸೆ ಕರಿತಿ, ಪ್ರಪಂಚ ದಿನನಿಸಿ ಹಗಲ ರಾತ್ರಿ ದುಡಿತಿ. ರಿಟೈರ್ಮೆಂಟ್ ಆದರೂ ಸಹಿತ ಏನರ ಕೊಡ್ತಿದ್ರೆ ಕೊಡ್ರಿ, ಎಷ್ಟು ಯಾಕೆ ಕೊಡೋಲ್ಯಾಕೆ, ನಾ ಮನ್ಯಾಗ ಕುಡ್ದು ಬೇಡ ಬರ್ತನಂತ. 50,000 ರೂಪಾಯಿ ಪಗಾರ ತಗೋ, 5,000 ರೂಪಾಯಿ ಕೊಟ್ಟರು ಬರ್ಲಿಕ್ಕೆ ತಯಾರಾಗ್ತಾನೆ. ಇನ್ನೂ ದುಡಿಬೇಕು ಅನ್ನೋದದ ಅವನು. ಹರಿಸಿನ ಭಜಿಸಿ ಕವಣೆ ಆಗುಣೆ. ಭಗವಂತನ ನಾಮಸ್ಮರಣೆ ಕೂತ್ಕೊಂಡು ಮಾಡಂದ್ರೆ ಯಾಕೆ ಮಾಡವಲ್ರಿ ಅಂತ. ಏನು ಕಾರಣ ನೀವು ಯದುಪತಿಯ ಮರೆತಿರಿ ಅಂತ ಪುರಂದರದಾಸರು. ಧನಧಾನ್ಯ ಸತಿಸುತ್ತರು ಸಲಹುವರೆ, ಇನ್ನಾದರೂ ಏಕೋ ಭಾವದಿ ಭಜಿಸಿರಿ ಚನ್ನ ಶ್ರೀ ಪುರಂದರ ವಿಠ್ಠಲ ರಾಯನ. ಏನು ಯಾಕೆ ಬಿಟ್ರಿಪ್ಪ ನೀವು, ಯಾಕೆ ಬಿಟ್ಟೆವು? ಇಲ್ಲಿ ಬರ್ಲಿಕ್ಕೆ ಒಲ್ಲೆ ಆಗ್ತದೆ, ಕೂಡ್ಲಿಕ್ಕೆ ಒಲ್ಲೆ ಆಗ್ತದೆ, ಮೈ ಮುಳ್ಳಂತ ಅನ್ನಿಸ್ತು ಕೆಲವೊಬ್ಬರಿಗೆ. ಏನು ಮನೆಗೆ ಹೋಗ್ಬೇಕಾತಂದ್ರೆ ನೋಡ್ರಿ ನೀವು, ನಾಳೆ ಸಪ್ತಾಹ ಮುಗಿದ ಮೇಲೆ ಹೋಗುವ ಹೊತ್ನ್ಯಾಗ ಬಸ್ ಅದು ಇದ್ದು ನೋಡೋವಾಗ ಬಸ್ಸಿಗೆ ನಾವು ಹೋಗ್ಬೇಕಾದ್ರೆ ಮೊದಲು ಹೋಗಿ ಇನ್ನೂ ದಿಂಡಿ ಪೂರ್ಣ ಬಂದಿರೋದಿಲ್ಲ, ಪಾಲಿಕೆ ಇದಕ್ಕಿರ್ತದೆ ಎಲ್ಲೇ ಅಗಸ್ಯಾಗ
ಆ ಮುಂದೆ ನೀವು ಹೋಗ್ರಿ ಮಹಾರಾಜ್ರ, ನೀವು ಹೋಗಿ ಊರು ಸತ್ತು ತಗೊಂಡು ಬರ್ರಿ ಅಂತೇಳಿ ಮಂದೆಲ್ಲ ಹೊರಗೆ ಬಂದು ಇಲ್ಲಿ ಬಂದು ಊಟಕ್ಕೆ ಕೊಡ್ತಾರೆ. ಹೌದಲ್ಲ, ಪಾಳಿ ಹಚ್ಚೋಣ 3 ದಿವಸ ಸಪ್ತಾಹ ಮಾಡಿ ಮಹಾರಾಜರನ್ನ ವೈಭವ ಊರಾಗ ದಿಂಡಿ ಇದು ಮಾಡ್ಕೊಂಡು ಬರೋ ಹೊತ್ನ್ಯಾಗ ನೀವು ಹೋಗ್ರಿ ಮಹಾರಾಜರು, ನಮಗೆ ಈಗ ಮನೆಗೆ ಹೋಗ್ಬೇಕಾಗ್ಯದ, ಮೊದಲು ಪ್ರಸಾದ ತೊಗೊಂಡಂತ ಬಂದು ಕೂತಂಗೆ ಆಗ್ತದಿಲ್ಲ, ಹೊಳ್ಯಾಗ ಉಂಚೆ ಅಂತ ತೊಳ್ದಂಗೆ ಹೋದಿಲ್ಲ. ಇದ್ರ ಸಂಬಂಧ ರಂಗಣ್ಣ ಗಾಂಧಿ ಒಟ್ಟ ಬರ್ಸ್ಕೊಂಡು ಬೇಡ ಅಂದ್ಕೊಂಡು ಬಡಿಗೆ ಹಿಡ್ಕೊಂಡು ನಿಂತು ಬಡಿಗೆ ಸಾರಿಸೋದ್ರೆ ಎಲ್ಲಿ ಬಡಿಗೆ ತೆಗಿಯ ಕಡೆ ಊರಿಗೆ ಹೋಗೋದು ಅಂದರೆ ಮನೆಗೆ ಹೋಗ್ಬೇಕಾದ್ರೆ ಇಟ್ಟು ನಮಗೆ ಹುರುಪದ, ಇಲ್ಲಿ ಬರಬೇಕಾದ್ರೆ ಇಟ್ಕೋದ ಹೆಸರುಗೊಂಡು ಒದರಿದೇವೆ ಇವತ್ತು. ಎಲ್ಲರನ್ನ ಹೆಸರುಗೊಂಡು ಹೋದ್ರಿಲ್ಲಪ್ಪ. ಹಾಂ ಅಂದ್ರೇನು, ಮತ್ತೀಗ ನಾಳೆ 6ಕ್ಕೆ ಹೇಳೋದದ ಅಂದರೆ ಇವತ್ತು ಗಾಬರಿ ಆಗ್ಯಾವನು, ನಾಳೆ ಲಘುನೇ ಹೇಳೋದದ ಅಂತ. ಹೌದಲ್ಲ, ಮಹಾರಾಜರು 3:30 ಎಬ್ಬಸಿ ಧ್ಯಾನಕ್ಕೆ ಕೂಡ್ಸ್ಯಾರ ರಾಮಚಂದ್ರ ಮಹಾರಾಜರು, ನಮ್ಮ ಮಹಾರಾಜರನ್ನ. ಹೌದಲ್ಲ, ಅಂದ್ರೆ ಇದು ನಮಗೆ ಭಾಳಷ್ಟು ಇದು ಆಗಿಲ್ಲ. ಇದಕ್ಕೆ ಏನು ಮಾಡ್ರಂತಾರವರು, ನೀವು ಶರೀರ ಮತ್ತು ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸ ಇವನು ಭಗವಂತನಿಗಾಗಿ ದುಡಿಸ್ರಿ. ವಿಶ್ವಾಸಿತೋ ಕರಿ ಸ್ವಾಮಿಯವರಿ ಸತ್ಯ. ಸದ್ಗುರುನಾಥರ ಒಂದು ಅಧಿಕಾರ ಎಷ್ಟದ ಅಂತ ಗೊತ್ತದ ನಿಮಗೆ? ಸದ್ಗುರುನಾಥನ ಅಧಿಕಾರ ಹೆಂಗದ ಅಂದ್ರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಗೆ ಏನು ಸೂರ್ಯ ಹುಟ್ಟುವುದು ಮುಣುಗುವುದು, ಆಮೇಲೆ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡೋ ಕೆಲಸ, 33 ಕೋಟಿ ದೇವತೆಗಳು ದುಡಿದು, ಇವೆಲ್ಲ ಕೇವಲ ಅವನ ಸಂಕಲ್ಪ ಮಾತ್ರದಿಂದ ನಡೀತದೆ. ಜ್ಞಾನಿಗಳು ಹೇಳ್ತಿದ್ರು, ಭಾವಸಾಹೇಬ್ ಮಹಾರಾಜರ ಮುಂದೆ ಭಾವಸಾಹೇಬ್ ಮಹಾರಾಜರು ಹೇಳ್ತಿದ್ರಂತ ತಮ್ಮ ಪ್ರವಚನದಾಗ, ಭೂತಾಯಿ ಈ ಭೂಮಿ ಮೇಲೆ ಏನೇನು ನಡೆದ ಅನ್ನುವಂಥದ್ದು ಸಂಜೆನ್ಯಾಗ ಬಂದು ನನಗೆ ಒಪ್ಪಿಸ್ತಾ ಅಂತ ಹೇಳ್ತಿದ್ರು. ಸ್ವರ್ಗದೊಳಗೆ ಲೋಕದೊಳಗೆ ಮೀಟಿಂಗ್ ಇತ್ತಂದ್ರೆ ಆ ಮೀಟಿಂಗಕ್ಕೆ ಇವ್ರನ್ನ ಕರೆಸ್ತಿದ್ರಂತ. ಇಲ್ಲಿ ಇರ್ತಿದ್ರು ಅವರು, ಸ್ವರ್ಗಲಾಗದು ಲೋಕದಾಗ ಹೋಗಿ ಮೀಟಿಂಗ್ ಮಾಡಿ ಬರ್ತಿದ್ರು. ಎಂಥ ಅಧಿಕಾರ ಹಂಗಾರ, ಇಂಥ ಅಧಿಕಾರ ಸಮರ್ಥರದ್ದು ಅದು ನಮ್ಮ ಮಹಾರಾಜರದ್ದು. ನಮಗೆ ಅರ್ಥ ಆಗಿಲ್ಲ, ನಮಗೆ ಇಷ್ಟೇ ಭಯಂಕರ ಅನಿಸಿದೆ. 700 ಕುಲಕರ್ಣಿಯರಿದ್ದರು ಅಂದರೆ ಭಯಂಕರ. 700 ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡಗಳಂತ. ಒಂದು ಬ್ರಹ್ಮಾಂಡ ಅಂತ ನಮಗೆ ಬರೀ ಕುಬಕಡ್ಡಿನೇ ಗೊತ್ತಿಲ್ಲ. ಒಂದು ಬ್ರಹ್ಮಾಂಡದ ಲೆಕ್ಕ ತೆಗೆದ್ರೆ ಎಷ್ಟಾಗ್ತದೆ ಜೀವನ. ಅಂಥದ್ದು ಅನಂತ ಕೋಟಿ, ಅದೆಲ್ಲನೂ ಅವನ ಸತ್ತಾದಿಂದ ನಡಿಲಿಕ್ಕತ್ತದ. ಇದನ್ನು ನಾವು ತಿಳ್ಕೊಂಡು ಅದಕ್ಕೆ ಅವ್ರಂತಾರೆ ತುಕಾಮಣೆ ಏನಪ್ಪ ಅಂದ್ರೆ, ತುಕಾಮಣೆ ಚಿತ್ತ ಕರಾವೇ ನಿರ್ಮಳ. ನಿಮ್ಮ ಚಿತ್ತ ನಿರ್ಮಳ ಮಾಡ್ಕೊಡಿ. ಇವು ಯಾಕೆ ನಮಗೆ ಈಗ ನಾ ಹೇಳಿದ್ರು ನಿಮ್ಮ ತಲೆಯಾಗ ಹೋಗೋದಿಲ್ಲ, ಉದಯ ಹೇಳಿದ್ರು ತಲೆಯಾಗ ಹೋಗೋದಿಲ್ಲ, ಹೋಗಿಲ್ರಿ ಅಂತ ಯಾಕಂದ್ರೆ ಚಿತ್ತಗೊಟ್ಟು ಕೇಳಿರೋದಿಲ್ಲ ನಾವು. ಏನು ಯಾರೇ ಕೇಳೋಲ್ಲ, ಎಲ್ಲರೊಳಗೆ ಸದ್ಗುರುಗಳು ಕೂತು ಹೇಳಿಸ್ಲಿಕ್ಕತ್ತಾರಂತ ಶರಣ ಚಿತ್ತಗೊಟ್ಟು ಕೇಳಿದ್ರೆ ಉಳಿತದೆ, ಚಿತ್ತಗೊಟ್ಟು ಕೇಳೋದಿಲ್ಲ ನಾವು. ಅದಕ್ಕೆ ಅವ್ರಂತಾರೆ ತುಕಾಮಣೆ ಚಿತ್ತ ಕರಾವೇ ನಿರ್ಮಳ, ಏವು ನೀ ಗೋಪಾಲ ರಾಹೇತೇತೆ. ನೀ ಅಷ್ಟು ನಿರ್ಮಲ ಚಿತ್ತದಿಂದ ಇಲ್ಲಿ ಭಕ್ತಿ ಮಾಡು, ಆ ಭಗವಂತ ಸದ್ಗುರುನಾಥ ನಿನ್ನ ಒಳಗೆ ಬಂದು ನೆಲೆಸ್ತಾನ. ಹರೀ ತುಕಾಮಣೆ ಚಿತ್ತ ಕರಾವೇ ನಿರ್ಮಲ, ತುಕಾಮಣೆ ಚಿತ್ತ ಕರಾವೇ ನಿರ್ಮಳ. ತುಕಾಮಣೆ ಚಿತ್ತ ಕರಾವೇ ನಿರ್ಮಲ, ತುಕಾಮಣೆ ಚಿತ್ತ ಕರಾವೇ ನಿರ್ಮಲ. ತಾಳ್ ಪದ್ಧತಿ ಹಾಕ್ರಿ ನೋಡು, ಒಬ್ಬರ ಹಿಂದ ಒಬ್ಬರ ಮುಂದೆ ಮಾಡಬೇಡ್ರಿ. ತುಕಾಮಣೆ ಚಿತ್ತ ಕರಾವೇ ನಿರ್ಮಲ, ತುಕಾಮಣೆ ಚಿತ್ತ ಕರಾವೇ ನಿರ್ಮಲ. ತುಕಾಮಣೆ ಚಿತ್ತ ಕರಾವೇ ನಿರ್ಮಲ. येऊनी गोपाल राहे ते येऊनी गोपाल राहे ते राहे ते राहे ते विश्वासी तो करे स्वामी वरी सत्ता,
विश्वासी तो करे स्वामी भरे सत्ता, विश्वासी तो करे स्वामी भरे सत्ता. येऊनी गोपाळ राहे राहे तेथे विश्वासी तो करे स्वामी भरे सत्ता, विश्वासी तो करे स्वामी भरे सत्ता, विश्वासी तो सकळ भोगिता होय त्यांचे शरणा, सकळ भोगिता सकळ भोगिता होय त्यांचे विश्वासी तो करे स्वामी भरे सत्ता, विश्वासी तो करे स्वामी भरे सत्ता, विश्वासी तो करे स्वामी सकळ भोगिता दिनन पुराण होय त्यांचे होय त्यांचे होय त्यांचे विश्वासी तो करे स्वामी भरे सत्ता, विश्वासी तो करे स्वामी भरे सत्ता, विश्वासी तो करे स्वामी भरे स्वामी भरे स्वामी भरे. अकल्पाई शिवावे तयाकुळा माझ्या सगळा हरीचा दासा, कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकासी, नामा म्हणे तया असावे कल्याण, जामगिरिदान पांडुरंग, पुंडलिक वरदार विठ्ठल, श्री ज्ञानदेव तुकाराम, राजाधिराज ಶ್ರೀ ಗುರುವೇ. ಇಲ್ಲಿಯವರೆಗೆ ಈ ಒಂದು ಪ್ರವಚನದ ಉದ್ದೇಶ ಏನಪ್ಪ ಅಂದ್ರೆ, ಹುಡುಗರು ವಿಜಾಪುರದಿಂದ ಏನು ಪಾದಯಾತ್ರೆ ಮಾಡ್ಕೊಂಡು ಬಂದ್ರಲ್ಲ, ನಮಗೆಲ್ಲರಿಗೂ ಭಾಳ ಸಂತೋಷ ಆಗ್ಯದ. ಹುಡುಗರಂತಲ್ಲಿ ಇಂಥ ಒಂದು ಸದ್ವಿಚಾರಗಳು ಹಿಂಗೆ ಬೆಳೀಲಿ. ಇವತ್ತು 4 ಮಂದಿ ಬಂದಾರ, ಮುಂದಿನ ಸಪ್ತಾಹದಾಗ ಇನ್ನೂ 4 ಮಂದಿನ ಕೂಡಿಸ್ಕೊಳ್ಳಿ, ಒಂದು ವ್ಯವಸ್ಥಿಸಿರಿ. ಅವರು ಈ ಒಂದು ತಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸ ಇವನ್ನ ಭಗವಂತನಿಗಾಗಿ ತೊಡಗಿಸಿ ಇಲ್ಲಿ ಬಂದು 3 ದಿವಸ ಸೇವಾ ಮಾಡಿದ್ರಂದ್ರೆ ನಿಶ್ಚಿತವಾಗಿಯೂ ಅವ್ರು ಏನು ಇಚ್ಛಾ ಮಾಡ್ತಾರೆ ಅದನ್ನ ಸಮರ್ಥರು ಪೂರ್ತಿ ಮಾಡಿ ಕೊಡ್ತಾರೆ. ಮುಂದಿನ ಒಂದು ಭವಿಷ್ಯದ ಭಕ್ತಿಗೆ ಇವರೆಲ್ಲರೂ ನಾಂದಿ ಆಗ್ತಾರೆ ಅಂತ ಒಂದು ಕೃಪಾ ಸಮರ್ಥರು ಅವರೆಲ್ಲರ ಮೇಲೆ ಮಾಡಲಿ ಅಂತ ಹೇಳ್ಕೊತ